ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೆಎಚ್ ಮುನಿಯಪ್ಪರವರಿಗೆ ಡಿಸಿಎಂ ಸ್ಥಾನ ನೀಡಲು ಆಗ್ರಹ. ಒಳ ಮೀಸಲಾತಿ ಹೋರಾಟ ಸಮಿತಿ ಎಚ್ಚರಿಕೆ. ತುಮಕೂರು, ಜೂನ್ 16. ರಾಜ್ಯದಲ್ಲಿ ಹೆಚ್ಚಿನ ಜನಸಂಖ್ಯೆ ಹೊಂದಿರುವ ಮಾದಿಗ ಸಮುದಾಯದ ಹಿರಿಯ ಮುಖಂಡ ಹಾಗೂ ಸಚಿವ ಕೆಎಚ್ ಮುನಿಯಪ್ಪರವರನ್ನು ಉಪಮುಖ್ಯಮಂತ್ರಿಯನ್ನಾಗಿ ನೇಮಿಸಿ ಸಮಾಜ ಕಲ್ಯಾಣ ಇಲಾಖೆಯ ಜವಾಬ್ದಾರಿ ನೀಡಬೇಕು ಎಂದು ಒಳ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ಮಾರಸಂದ್ರ ಮುನಿಯಪ್ಪ ಆಗ್ರಹಿಸಿದರು. ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಮಾದಿಗ ಸಮುದಾಯವು ಹೊಲೆಯ ಸಮುದಾಯಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಹೊಂದಿದ್ದರೂ ಸಚಿವ ಸಂಪುಟದಲ್ಲಿ ಅವರಿಗೆ ಸಮರ್ಪಕ ಪ್ರಾತಿನಿಧ್ಯ ದೊರೆತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಹೊಲೆಯ ಸಮುದಾಯಕ್ಕೆ ಡಿಸಿಎಂ ಹುದ್ದೆ ಸೇರಿದಂತೆ 2 ಸಚಿವ ಸ್ಥಾನಗಳು ಹಾಗೂ ಗೃಹ ಕಂದಾಯದಂತಹ ಪ್ರಭಾವಿ ಖಾತೆಗಳನ್ನು ನೀಡಲಾಗಿದೆ. 6 ಬಾರಿ ಚುನಾವಣೆಯಲ್ಲಿ ಗೆದ್ದಿರುವ ಹಿರಿಯ ನಾಯಕ ಕೆಎಚ್ ಮುನಿಯಪ್ಪರವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಮಾತ್ರ ನೀಡಿರುವುದು ಅವಮಾನಕರವಾಗಿದೆ ಎಂದು ಹೇಳಿದರು. ಕೆಎಚ್ ಮುನಿಯಪ್ಪರವರ ಹಿರಿತನ ಮತ್ತು ಅನುಭವವನ್ನು ಪರಿಗಣಿಸಿ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಜವಾಬ್ದಾರಿ ನೀಡುವುದರ ಜೊತೆಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿದರು. ಒಳ ಮೀಸಲಾತಿ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಮಾಡಿದೆ ಎಂದು ಆರೋಪಿಸಿದ ಅವರು, 35 ವರ್ಷಗಳ ಹೋರಾಟವನ್ನು ನಿರ್ಲಕ್ಷಿಸಲಾಗಿದೆ ಎಂದು ಹೇಳಿದರು. ಪಕ್ಷದ ಪ್ರಣಾಳಿಕೆಯಲ್ಲಿ ಒಳ ಮೀಸಲಾತಿ ಜಾರಿ ಮಾಡುವ ಭರವಸೆ ನೀಡಿದ್ದರೂ ಸುಪ್ರೀಂ ಕೋರ್ಟ್ ಆದೇಶ ಬರುವವರೆಗೂ ಸರ್ಕಾರ ನಿರ್ಲಕ್ಷ್ಯ ವಹಿಸಿತು ಎಂದು ಟೀಕಿಸಿದರು. ನ್ಯಾಯಮೂರ್ತಿ ಎಜಿ ಸದಾಶಿವ ಆಯೋಗ ಹಾಗೂ ಜೆಸಿ ಮಾಧುಸ್ವಾಮಿ ಉಪಸಮಿತಿ ವರದಿಗಳನ್ನು ಕಡೆಗಣಿಸಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿ ರಚಿಸಿ ಅದರ ಶಿಫಾರಸುಗಳನ್ನು ಸಂಪೂರ್ಣವಾಗಿ ಅನುಷ್ಠಾನಗೊಳಿಸದೆ ಮನಬಂದಂತೆ ಮೀಸಲಾತಿ ಹಂಚಿಕೆ ಮಾಡಲಾಗಿದೆ ಎಂದು ದೂರಿದರು. ಹೊಸ ಒಳ ಮೀಸಲಾತಿ ನೀತಿಯಲ್ಲಿ 3ಕ್ಕಿಂತ ಕಡಿಮೆ ಹುದ್ದೆಗಳಿದ್ದು ಒಳ ಮೀಸಲಾತಿ ಅನ್ವಯವಾಗುವುದಿಲ್ಲ ಎಂಬ ನಿಯಮ ರೂಪಿಸಿರುವುದರಿಂದ ಅದರ ಉದ್ದೇಶವೇ ಹಾಳಾಗಿದೆ ಎಂದು ಹೇಳಿದರು. ನಾಗಮೋಹನ್ ದಾಸ್ ವರದಿ ಆಧಾರದಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಹಾಗೂ ಅಲೆಮಾರಿ ಮತ್ತು ಅರೆಮಾರಿ ಸಮುದಾಯಗಳಿಗೆ 1% ಪ್ರತ್ಯೇಕ ಮೀಸಲಾತಿ ನೀಡಿ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಸ್ಥಾಪಿಸಿ ಹೆಚ್ಚಿನ ಅನುದಾನ ಒದಗಿಸಬೇಕು ಎಂದು ಒತ್ತಾಯಿಸಿದರು. ಮಾದಿಗ ಸಮುದಾಯಕ್ಕೆ ಆಗಿರುವ ಅನ್ಯಾಯದ ಬಗ್ಗೆ ಸರ್ಕಾರದ ಗಮನ ಸೆಳೆಯಲಾಗಿದೆ. ಆದರೂ ಸರ್ಕಾರದ ಧೋರಣೆ ಬದಲಾಗದಿದ್ದರೆ ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆ ಸೇರಿದಂತೆ ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮಾದಿಗ ಸಮುದಾಯ ತಕ್ಕ ಉತ್ತರ ನೀಡಲಿದೆ ಎಂದು ಮಾರಸಂದ್ರ ಮುನಿಯಪ್ಪ ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಕಾರ್ಯಾಧ್ಯಕ್ಷ ಬಸವರಾಜು ಕೌತುಕ್, ಪಾವಗಡ ಶಿವರಾಮ್, ಎಂ ಗುರುಮೂರ್ತಿ, ಡಾಕ್ಟರ್ ವೈಕೆ ಬಾಲಕೃಷ್ಣ, ಗಂಗಾಧರ್, ಚಾವಡಿ ಲೋಕೇಶ್ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. 2028ಗೆ ಮತ್ತು ನೆಕ್ಸ್ಟ್ ಬರ್ತಕ್ಕಂಥ ಚುನಾವಣೆ ಏನಿದೆ, ಗ್ರೇಟರ್ ಬೆಂಗಳೂರು ಇದೆ, ಜಿಲ್ಲಾ ಪಂಚಾಯತಿ ಇದೆ, ತಾಲೂಕು ಪಂಚಾಯತಿ ಇದೆ. ಅದೇ ಥರ ಬಂದು ಇವತ್ತು ನೆಕ್ಸ್ಟ್ 28ಗೆ ಅಸೆಂಬ್ಲಿ ಎಲೆಕ್ಷನ್ ಇದೆ. ಈ 3-4 ಎಲೆಕ್ಷನಲ್ಲಿ ಕೂಡ ಭಾಳ ಪೆಟ್ಟನ್ನು ತಿನ್ನಬೇಕಾಗ್ತದೆ. ಅದಾಗಬಾರ್ದು ಅಂದರೆ ಈ ಸಮುದಾಯನ ನೆಗ್ಲೆಕ್ಟ್ ಮಾಡಿದರೆ ಕೂಡಲೇ ಜಾರಿ ಮಾಡಿದ ಕ್ಯಾಬಿನೆಟಲ್ಲಿ ಒಂದು ಡೆಸಿಷನ್ ಕೊಟ್ಟು ಸಮಾಜ ಕಲ್ಯಾಣವನ್ನು ಕೊಡಬೇಕಂತ ಹೇಳಿ 3 ಕ್ಯಾಬಿನೆಟ್ ಮೀಸಲು ಇದನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಜಗನಲ್ಲಿ ಇವತ್ತು ಮೀಸಲಾತಿಗೆ ಭಾಳ ಮೀಸಲಾತಿ ಸ್ಟಾರ್ಟ್ ಆಗಿದ್ದು ಯಾವಾಗ ದೇಶದಲ್ಲಿ 1902ರಲ್ಲಿ ಛತ್ರಪತಿ ಸಾಹುಮರದ ಕೊಲ್ಲಾಪುರದಲ್ಲಿ ಕೊಟ್ಟರೆ 50% ರಿಸರ್ವೇಷನ್. ಅದಾದಮೇಲೆ 1921ರಲ್ಲಿ 75% ರಿಸರ್ವೇಷನನ್ನು ಮೈಸೂರು ಮಹಾರಾಜರು ಕೊಟ್ಟರು. ಅದಾದಮೇಲೆ ತಮಗೆಲ್ಲ ಗೊತ್ತಿದೆ, ಸಂವಿಧಾನಬದ್ಧವಾಗಿ 1950ರಲ್ಲಿ ಅಂಬೇಡ್ಕರ್ ಅವರು ಮಾಡಿದರು. ಅದು ಜಾರಿ ಅಂತ 52ರಲ್ಲಿ. ಇವತ್ತು 79 ವರ್ಷದಲ್ಲಿ ದಕ್ಷಿಣ ಮತ್ತು ಉತ್ತರ, ಅದರಲ್ಲಿ ದಕ್ಷಿಣ ಭಾರತದಲ್ಲಿ ಒಂದಷ್ಟು ಈ ಚಮ್ಮಾರ್ ಸಮುದಾಯ ಅಂದರೆ ಆಲ್ ಓವರ್ ಇಂಡಿಯಾ ಮಾದಿಗರನ್ನು 15 ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಬಂದು ಸ್ವಲ್ಪ ಹೇಳಿದ್ರು 4 ರಾಜ್ಯದಲ್ಲಿ ಇದು 2-3-4-5 ಸಮಾಜ ಇದೆ. ಈ SC-ನಲ್ಲಿ 100 ಬರ್ತದೆ, ST-ನಲ್ಲಿ 50 ಬರ್ತದೆ. ಈ SC-ನಲ್ಲಿ ಬರ್ತಕ್ಕಂಥ ಇದರಲ್ಲಿ ಈ ಸುಮಾರು 79 ವರ್ಷಗಳ ಕಾಲ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಏನು ಸಿಕ್ಕಬೇಕಾಯ್ತು ಆ ಭಾಗ ಅಲ್ಲಿ ಸಿಕ್ಕಿಲ್ಲ. ಹಾಗಾಗಿ ಸುಮಾರು ಇವತ್ತು ನಾವು 1995ರಿಂದ ಕರ್ನಾಟಕ ರಾಜ್ಯದಲ್ಲಿ ಆಗಿದ್ದಂಥ ಪ್ರೊಫೆಸರ್ ಕೃಷ್ಣಪ್ಪನವರ ಯೂನಿವರ್ಸಿಟಿನಲ್ಲಿ ಬಹುಜನ ಸಮಾಜ ಪಾರ್ಟಿ ಮತ್ತು ಆಗಿನ ಇದು DSS ಒಟ್ಟಿಗೆ ಸೇರಿಕೊಂಡು ಅದು ಒಟ್ಟೊಟ್ಟು ಹೋರಾಟ ಮಾಡ್ಕೊಂಡಿತ್ತು. ಅದು ಹಂತವಾಗಿ ಮಾದಿಗ ದಂಡೋರ, MRHS ಹೋರಾಟ ಸಮಿತಿಗಳು, ಈಗ ನಮ್ಮ ಶಿವರಾಮ್ ಅವರು ದಂಡೋರರು, ಆಮೇಲೆ ಬಸವರಾಜು, ಅಮ್ಮಣ್ಣವರು, ಈ ರೀತಿ ನಾವೆಲ್ಲರೂ ಕೂಡ ಒಂದಾಗಿ ಬಾಲಕೃಷ್ಣ ಅವರು, ಅಶೋಕ್ ಅವರು, ನಮ್ಮ ರುಮನಿ ಅವರು ಇವರೆಲ್ಲ ಕೂಡ ಒಟ್ಟಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಒಂದು ಗುರುಮೂರ್ತಿ DSS ಲೋಕೇಶ್ ಅವರು ಒಳಗೊಂಡಂಗೆ. ಬಟ್ ಇದೆಲ್ಲ ನಾವು ಹೋರಾಟ ಮಾಡ್ತಾ ಬಂದರೆ ಕಾಂಗ್ರೆಸ್ಸು BJP ದೊಡ್ಡವರು ಮ್ಯಾನಿಫೆಸ್ಟೋ ಹಾಕಿದ್ರು ಕೂಡ ಮಾಡಲಿಲ್ಲ. ನಮಗೆಲ್ಲ ಗೊತ್ತಿದ್ದಂಗೆ 2024ರಲ್ಲಿ ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟ್ 7 ಬೆಂಚು
ಜಡ್ಜ್ಮೆಂಟನ್ನು ಮಾಡ್ಬೋದು, ನಿಮ್ಮ ರಾಜ್ಯದಲ್ಲಿ ಮಾಡ್ಬೋದು ಅಂತೇಳಿ. ಅದನ್ನು ಕರ್ನಾಟಕದಲ್ಲೂ ಸ್ವಾಗತಿಸಿದ್ರು ಸಿ ಎಮ್ಮು, ತೆಲಂಗಾಣ ಸ್ವಾಗತಿಸಿದ್ರು, ಆಂಧ್ರದಲ್ಲೂ ಸ್ವಾಗತಿಸಿದ್ರು. ಅಂದರೆ ತೆಲಂಗಾಣ ಆಂಧ್ರದಲ್ಲಿ ಇಂಪ್ಲಿಮೆಂಟೇಷನ್ ಮಾಡಿಬಿಟ್ರು. ಕರ್ನಾಟಕದಲ್ಲಿ 1.5 ವರ್ಷ ಮಾಡಲೇ ಇಲ್ಲ. ಸಿದ್ದರಾಮಯ್ಯ ಕಥೆಗೆ ಹೇಳ್ಕೊಂಡೇ ಬಂದರು. ಅಲ್ಲಿ ನಾವು ಸುಮಾರು ಒಂದು 30-40 ಸಾವಿರ ಜನವನ್ನು ಸೇರಿಸಿ ಬೆಂಗಳೂರಲ್ಲಿ ದೊಡ್ಡ ಕಾರ್ಯಕ್ರಮ ಅಂತರ್ಟು ಮಾಡಿಕೆ ಬಂದ್ವಿ. ಎಲ್ಲ ಜಿಲ್ಲಾ ತಾಲೂಕುದಲ್ಲೂ ಕೂಡ ಎಲ್ಲ ಹಂತದಲ್ಲಿ ಕೂಡ ಆಯಿತು. ಮಾರ್ಚು 12ನೇ ತಾರೀಕು ಸುಮಾರು 50,000ಕ್ಕೂ ಮೇಲ್ಪಟ್ಟು ಬೆಂಗಳೂರು ಒಳಗಡೆ ಭಾಳ ಬೃಹತ್ ಪ್ರತಿಭಟನೆ ಆದಮೇಲೆ ಅವತ್ತು ಚೀಫ್ ಮಿನಿಸ್ಟರ್ ಅವ್ರ ಕ್ಯಾಬಿನೆಟ್ ಕರೆದು ಸುಮಾರು 4 ಗಂಟೆ ನಮ್ಮ ಹತ್ರ ಮೀಟಿಂಗನ್ನು ಮಾಡಿ ಅವತ್ತು ಒಂದು ಕ್ಯಾಬಿನೆಟ್ ಡೇಟನ್ನು ಫಿಕ್ಸ್ ಮಾಡಿದ್ರು. ಆ ಕ್ಯಾಬಿನೆಟ್ ಡೇಟನ್ನು ಫಿಕ್ಸ್ ಮಾಡಿ ಅದು ಮತ್ತೆ ಬೈ ಎಲೆಕ್ಷನ್ ಬಂತು. ದಾವಣಗೆರೆ ಮತ್ತು ಬಾಗಲಕೋಟೆ ಅಂತ ಹುಡುಕಾಕಿದ್ವಿ. ಆಮೇಲೆ ಬಾಗಲಕೋಟೆ ಎಲೆಕ್ಷನ್ ಎಲ್ಲ ಕೂಡ ಆದಮೇಲೆ ನಾವು ಮಾಡ್ತೀವಿ ಅಂತ ಹೇಳಿಕೆ ಬಂದರು. ಆದರೆ ಈಗ ಸದಾಶಿವ ಆಯೋಗವನ್ನು ನೇಮಕ ಮಾಡಿದ್ದು ಇವರೇನೆ, ದುಡ್ಡು ಕಾಸು ಕೊಟ್ಟಿದ್ದು ಕೂಡ ಇವರೇನೆ. ಸದಾಶಿವ ಆಯೋಗ ಅಥೆಂಟಿಕಲ್ ರಿಪೋರ್ಟ್ ಕೊಟ್ಟಿದ್ರು, ಆದರೆ ಇವರೇ ಒಪ್ಪಲ್ಲ ಅಂತ ಹೇಳ್ಬಿಟ್ಟು. ಸರ್ ಅದಾದಮೇಲೆ ಏನಾಯಿತು, ಮಾಧುಸ್ವಾಮಿ ಕಮಿಷನ್ ಅವರು ರಿಪೋರ್ಟ್ ಕೊಟ್ಟರು, ಅದು ನಾವು ಒಪ್ಪಲ್ಲ, ಅದ್ಯಾವುದು ಇನ್ನೊಂದು ಪಾರ್ಟಿಗೆ ಅಂತ ಹೇಳಿದ್ರು. ಸರಿ, ಖುದ್ದಾಗಿ ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ನಾಗಮೋಹನ್ ದಾಸ್ ಅವರು ಸಿಂಗಲ್ ಕಮಿಷನ್ ನೇಮಕ ಮಾಡಿದರು. ಅವರು ರಾತ್ರಿ ಪಾಪ ಕೆಲಸ ಮಾಡಿ ಅವರು ಸುಮಾರು ಒಂದು ಅಥೆಂಟಿಕಲ್ಲಿ ಒಂದು ರಿಪೋರ್ಟ್ ಕಾರಣಕ್ಕೋಸ್ಕರ ಅದನ್ನು ನಾವು ಒಪ್ಪಲ್ಲ, ಅದನ್ನು 3 ಗ್ರೂಪ್ ಮಾಡ್ತೀವಿ ಅಂತೇಳಿ ABC ಅಂತ ಮಾಡಿದ್ದಾರೆ. ಈಗ ABC ಅಂತ ಮಾಡಿದಾಗ ಕೂಡ ಆಗ್ತಪ್ಪ ಇದೇನೋ ಒಂದು ಮುಗಿಲಿ ಅಂತೇಳಿ ನಾವೆಲ್ಲ ಕೂಡ 35 ವರ್ಷ ಹೋರಾಟ ಮಾಡಿದೆವು. ಸುಮಾರು ಹುಬ್ಳಿ ಧಾರವಾಡದಲ್ಲಿ 7 ಜನ ತೀರ್ಕೊಂಡ್ರು ಆಕ್ಸಿಡೆಂಟಲ್ಲಿ. ಕೆಲವರು ಕಾಯಿಲೆ ಬಂದು ತೀರ್ಕೊಂಡ್ರು, ಕೆಲವರು ಹೋರಾಟದಲ್ಲಿ ಇದ್ದರು, ಇವತ್ತು ಕಾಯಿಲೆಗೆ ಬಂದು ಮಲಗಿದ್ದಾರೆ. ಆದರೂ ಕೂಡ ಇವತ್ತು ಕರ್ನಾಟಕದ ಹಿಂದೆ ಇದ್ದಂಥ ಸಿದ್ದರಾಮಯ್ಯ ಸರ್ಕಾರ ಅವ್ರು ಏನೇನೋ ಕಾರಣಕ್ಕೆ ಯಾವುದಕ್ಕೂ ಒತ್ತಡಕ್ಕೋಸ್ಕರ ಸರಿಯಾದ ರೀತಿಯಲ್ಲಿ ಮಾಡಿದಿರ ಈಗ ಅದನ್ನು ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಆ ಮಾಡೋಂಥ ಸಂದರ್ಭದಲ್ಲಿ ಏನಿವತ್ತು 56,000 ಚಿಲ್ಲರೆ ಇವತ್ತು ಅಪಾಯಿಂಟ್ಮೆಂಟ್ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಅದರಲ್ಲಿ ನೋಟಿಫಿಕೇಶನ್ ಮಾಡಿದ್ರು 3 ತಿಂಗಳ ಹಿಂದೆ ಮಾರ್ಚಲ್ಲಿ. ಅದನ್ನು ನಾವು ದೊಡ್ಡ ಪ್ರತಿಭಟನೆ ಮಾಡಿದ್ರೆ ನೋಟಿಫಿಕೇಶನ್ ಸ್ಟಾಪ್ ಮಾಡಿ ಮತ್ತೆ ಅದನ್ನು ಇಂಟರ್ನಲ್ ಇನ್ಕ್ಲೂಡ್ ಮಾಡ್ತೀವಿ ಅಂತೇಳಿ ಟೈಮ್ ತಗೊಂಡದನ್ನು ಲೇಟ್ ಆದರೂ ಕೂಡ ಮಾಡಿದ್ದಾರೆ. ಬಟ್ ಕ್ಲಾಸ್ 1 ಕ್ಲಾಸ್ 2ನಲ್ಲಿ ಬಂದು ಇಂಟರ್ನಲ್ ರಿಸರ್ವೇಷನ್ ಬರಲ್ಲ ಅಂತ ಹೇಳ್ತಾರೆ. ಅಂದರೆ ಉದಾಹರಣೆಗೆ ಏನಾದರೂ 1-2 ಪೋಸ್ಟು ಕ್ರಿಯೇಟ್ ಆಯಿತು, ಪ್ರೊಫೆಸರ್ದು ಅಥವಾ ವೈಸ್ ಚಾನ್ಸಲರ್ಸ್ದು ಈ ಥರದ್ದು 1-2 ಆದರೆ ಅಲ್ಲಿ ರಿಸರ್ವೇಷನ್ ಬರಲ್ಲ. 15ರವರೆಗೂ ರಿಸರ್ವೇಷನ್ ಬರಲ್ಲ. 1-2-3 ಆದರೆ ತೊಂದರೆ ಇಲ್ಲ, ABC 3 ಕೊಟ್ಬಿಡ್ತೀವಿ. 1-2 ಆದರೆ ಮಾಡೋಕ್ಕೆ ಬರಲ್ಲ. 1ರಿಂದ 15ರವರೆಗೂ ಕೂಡ ಇದು ಒಳಮೀಸಲಾತಿ ಇನ್ಕ್ಲೂಡ್ ಆಗಲ್ಲ. ಅವ್ರು ಇದನ್ನು SC-ನಲ್ಲೇ ಬಂದು ಕಾಂಪಿಟೇಷನ್ ಮಾಡಬೇಕಂತಕ್ಕಂಥ ತೀರ್ಮಾನವನ್ನು ಈಗ ತಗೊಂಡು ಮಾಡ್ತಾಯಿದ್ದಾರೆ. ಇದು ದ್ರೋಹ ಕೆಲಸ ಮಾಡ್ತಾಯಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ. ಅವರಿಗೆ ನಮ್ಮ ಓಟ್ ಬೇಕು, ಅವರಿಗೆ ಸೀಟ್ ಬೇಕು, ನಮ್ಮ ಹಿತಗಳು ಅವರಿಗೆ ಬೇಕಾಗಿಲ್ಲ. ಹಾಗಾಗಿ ನಾವೇನು ಹೇಳ್ತಾ ಇದ್ದೀವಿ ಅಂದರೆ 4 ಮಂದಿನೇ ಜಾರಿ ಮಾಡಬೇಕು. ಇಲ್ಲಾಂದರೆ ಎಲ್ಲಿ ರಿಸರ್ವೇಷನ್ ಇದೆ ಆ ಎಲ್ಲ ಕಡೆ ಕೂಡ ಇಂಟರ್ನಲ್ ರಿಸರ್ವೇಷನನ್ನು ಇಂಪ್ಲಿಮೆಂಟೇಷನ್ ಕೂಡಲೇ ಮಾಡಬೇಕಂತ DK ಶಿವಕುಮಾರ್ ಸರ್ಕಾರಕ್ಕೆ ಮತ್ತು ಆ ಕಾಂಗ್ರೆಸ್ನ ಹೈಕಮಾಂಡ್ಗೆ ನಾವು ಈ ಸಭೆ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ. ಅದರ ಮೇಲನ್ನು ಮಾಡಲು ಅನ್ಯಾಯ ಮಾಡಿಕೊಂಡ್ರೆ ನಾವು ರಾಜ್ಯದಲ್ಲಿ ಸುಮ್ಮನೆ ಕೂಡಲ್ಲ. ಇಡೀ ರಾಜ್ಯದಲ್ಲಿ ಮತ್ತೆ ಒಂದು ರೀತಿಯ ಚಳುವಳಿಗಳು ದಂಗೆಗಳು ಎದ್ದುಕೊಳ್ತದೆ. ಇದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಈ ಕೆಲಸ ಏನು ಮಾತು ಕೊಟ್ಟಿದ್ರೆ ಆ ಮಾತಿನ ಪ್ರಕಾರ ನಡ್ಕೊಬೇಕಂತ ಹೇಳ್ಬಿಟ್ಟು ನಾವು ಈ ಸಮಯದಲ್ಲಿ ಅದು ಶಿಕ್ಷಣದಲ್ಲಿರ್ಬೋದು, ಉದ್ಯೋಗದಲ್ಲಿರ್ಬೋದು, ಪ್ರಮೋಷನ್ ಉದ್ಯೋಗದಲ್ಲಿ ಇರ್ಬೋದು, ಅಥವಾ ತಾಲೂಕು ಜಿಲ್ಲೆಗಳು ಪಂಚಾಯತಿ ಎಲೆಕ್ಷನಲ್ಲಿ ಇರ್ಬೋದು, ಅಥವಾ STP TSP ಫಂಡ್ ಇರ್ಬೋದು,